ಹಾಯ್ ಹೆಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಕ್ರಿಯೇಟಿವ್ ಮಾಮ್ ಫ್ರಮ್ ಮಂಡ್ಯ. ನಾನು ನಿಮ್ಮ ಕುಲ್ಸುಮ್. ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದೆ ಇನ್ನೂ ಹಾಗೆ ನೋಡ್ತಾ ಇದ್ದೀರಾ ಅವರೆಲ್ಲ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋನ ಆದಷ್ಟು ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿಲಿ ತಪ್ಪದೆ ಶೇರ್ ಮಾಡಿ. ಮುಂದೆ ನಾನು ಹೆಚ್ಚು ಹೆಚ್ಚು ವೀಡಿಯೋಸ್ನ ಮಾಡಲಿಕ್ಕೆ ನನಗೆ ಪ್ರೋತ್ಸಾಹ ಸಿಕ್ಕಂತಾಗತ್ತೆ. ದಯವಿಟ್ಟು ಶೇರ್ ಮತ್ತು ಲೈಕ್ ಮಾಡಿ. ನಾನು ಇಲ್ಲಿ 30ಕ್ಕೂ ಹೆಚ್ಚು ಐಟಮ್ನ ಬಳಸ್ಕೊಂಡು ಮೊದಲೇ ಮಲ್ಟಿಗ್ರೇನ್ ರಾಗಿ ಮಾಲ್ಟ್ ಪೌಡರ್ನ ಮನೇಲೇ ಮಾಡಿಟ್ಕೊಂಡಿದ್ದೀನಿ. ಇದು ಒಂದು ಪ್ರೋಟೀನ್ ಪೌಡರ್ ಸಹ ಹೌದು. ಇದನ್ನು ನಾವು ಡೈಲಿ ಕುಡಿಯೋದ್ರಿಂದ ತುಂಬಾ ಹೆಲ್ತ್ ಬೆನಿಫಿಟ್ಸ್ ಇದೆ. ನಮ್ಮ ಸ್ಕಿನ್ಗಾಗಿರ್ಬೋದು, ಹೇರ್ಸ್ಗೆ, ಬೋನ್ಸ್ಗೆ ಮತ್ತು ಚಿಕ್ಕ ಮಕ್ಕಳಿಗೆ, ಡಯಾಬಿಟಿಕ್ ಪೇಷಂಟ್ಸ್ಗಳಿಗೆ, ಡಯಟ್ನ ಫಾಲೋ ಮಾಡ್ತಿರೋರಿಗೆ, ಜಿಮ್ಗೆ ಹೋಗುವಂಥವರಿಗೆ ಹಾಗೂ ಎಲ್ಲ ಏಜ್ ಗ್ರೂಪ್ನವರಿಗೂ ಸಹ ಇದು ತುಂಬಾ ಒಳ್ಳೆಯದು ಅಂತ ಹೇಳ್ಬೋದು. ಬನ್ನಿ ಈಗ ಇದನ್ನು ಹೇಗೆ ಮಾಡೋದು ಅಂತ ಹೇಳ್ಕೊಡ್ತಾ ಇದ್ದೀನಿ. ಇದನ್ನು ಮಾಡೋದಕ್ಕೆ ಮೊದಲು ಒಂದು ಪಾತ್ರೆಯಲ್ಲಿ 2 ಗ್ಲಾಸ್ನಷ್ಟು ನೀರನ್ನ ಹಾಕ್ಕೊಂಡು ಬಿಸಿ ಮಾಡೋಕ್ಕೆ ಇಟ್ಟಿದ್ದೀನಿ. ಒಂದು ಅರ್ಧ ಗ್ಲಾಸ್ನಷ್ಟು ನೀರಿನಲ್ಲಿ ನಾನು 2 ಟೇಬಲ್ ಸ್ಪೂನ್ನಷ್ಟು ಮಾಲ್ಟ್ ಪೌಡರ್ನ ಅದರಲ್ಲಿ ಹಾಕ್ಕೊಂಡು ಒಂದೂ ಸಹ ಗಂಟಿಲ್ದಿರೋ ಹಾಗೆ ಚೆನ್ನಾಗಿ ಕಲಿಸ್ಕೊಳ್ತಾ ಇದ್ದೀನಿ. ನೋಡಿ, ಈ ಕನ್ಸಿಸ್ಟೆನ್ಸಿಲಿ ಇರಬೇಕಿದು. ಈಗ ನೀರು ಬಿಸಿಯಾಗಿದೆ. ಆ ಬಿಸಿ ನೀರಲ್ಲಿ ನಾವೇನು ಅದನ್ನು ಕಲಿಸ್ಕೊಂಡಿದ್ವಿ ಅದನ್ನು ಹಾಕಬೇಕು. ಇದನ್ನು ಹಾಕಿದ್ಮೇಲೆ ಚೆನ್ನಾಗಿ ನಾವು ಸ್ಟಿರ್ ಮಾಡ್ತಾ ಇರಬೇಕು. ಯಾಕೆ ಅಂದರೆ ಕೆಳಗಡೆ ತಳ ಹಿಡ್ಕೊಬಿಡುತ್ತೆ. ಈ ಮಾಲ್ಟ್ ಪೌಡರ್ನ 1 ಇಯರಿಂದ 4 ಇಯರ್ಸ್ ಬೇಬಿಗೆ ನಾವೇನಾದರೂ ಕೊಡ್ತಾ ಇದ್ದೀವಿ ಅಂತ ಅಂದರೆ ಅದಕ್ಕೆ ಜಾಗರಿ ಹಾಕ್ಬೋದು. ಅಥವಾ ನಮಗೋಸ್ಕರ ಮಾಡ್ತಾ ಇದ್ದೀವಿ ಅಂತ ಅಂದರೆ ಒಂದು ಅರ್ಧ ಟೇಬಲ್ ಸ್ಪೂನ್ನಷ್ಟು ನಾನಿಲ್ಲಿ ಉಪ್ಪನ್ನು ಹಾಕ್ತಾ ಇದ್ದೀನಿ. ಉಪ್ಪನ್ನು ಹಾಕಿ ಆದಮೇಲೆ ಚೆನ್ನಾಗಿ ಮತ್ತೆ ನಾನಿಲ್ಲಿ ಸ್ಟಿರ್ ಮಾಡ್ತಾ ಇದ್ದೀನಿ. ನಾವು ಸಾಲ್ಟನ್ನು ಹಾಕಿ ದೊಡ್ಡವ್ರಿಗೋಸ್ಕರ ಇದನ್ನು ಮಾಡ್ತಾ ಇದ್ದೀವಿ ಅಂತ ಅಂದರೆ ಚಿಯಾ ಸೀಡ್ಸ್ ಮತ್ತು ಸಬ್ಜಾ ಸೀಡ್ಸ್ನ ತೊಗೊಂಡಿದ್ದೀನಿ. ಮತ್ತು ಮೊಸರನ್ನ ತೊಗೊಂಡು ಒಂದು 2 ಟೇಬಲ್ ಸ್ಪೂನ್ನಷ್ಟು ಒಂದು ಗ್ಲಾಸ್ನಲ್ಲಿ ಮೊಸರನ್ನ ಹಾಕ್ಕೊಳ್ತಾ ಇದ್ದೀನಿ. ಆ ಮೊಸರಿಗೆ ನಾನು ಆವಾಗಲೇ ನಿಮ್ಗೇನು ನಾನು ಚಿಯಾ ಸೀಡ್ಸ್ ಮತ್ತು ಸಬ್ಜಾ ಸೀಡ್ಸ್ನ ತೋರಿಸ್ದೆ, ಇದನ್ನು ಒಂದೊಂದು ಟೇಬಲ್ ಸ್ಪೂನ್ನಷ್ಟು ಹಾಕ್ಕೊಳ್ತಾ ಇದ್ದೀನಿ. ಇದನ್ನು ಹಾಕೋದ್ರಿಂದ ಏನಾಗುತ್ತೆ ಅಂದರೆ ಚಿಯಾ ಸೀಡ್ಸಿಂದ ನಮಗೆ ಬಾಡಿ ಒಂದು ಎನರ್ಜೆಟಿಕ್ ಆಗಿರುತ್ತೆ. ಮತ್ತು ಇದರಲ್ಲಿ ಒಮೆಗಾ 3 ಇರುತ್ತೆ. ಮತ್ತು ಸಬ್ಜಾ ಸೀಡ್ಸಿಂದ ನಮಗೆ ಬಾಡಿನ ಕೂಲ್ ಮಾಡುತ್ತೆ. ಮೆಥಡ್ನ ನಾವು ಮಾಲ್ಟ್ ಮಾಡೋಕ್ಕಿಂತ ಮುಂಚೆನೇ ಮಾಡಿಟ್ಕೊಂಡಿರಬೇಕು. ಯಾಕೆ ಅಂದರೆ ಈ ಚಿಯಾ ಸೀಡ್ಸ್ ಮತ್ತು ಸಬ್ಜಾ ಸೀಡ್ಸ್ ಏನಿದೆ ಇದು ಒಂದು 5 ಮಿನಿಟ್ಸ್ ಕಾಲ ನೆನಿಬೇಕಾಗುತ್ತೆ. ಈಗ ಚೆನ್ನಾಗಿ ನೋಡಿ ಮಾಲ್ಟ್ ಕುದ್ದಿದೆ. ಇದು ತಣ್ಣಗಾದ ನಂತರ ನಾನು ಆವಾಗಲೇ ಏನು ಮಾಡಿಟ್ಕೊಂಡಿದ್ದೆ ಮಜ್ಜಿಗೆಯಲ್ಲಿ ಚಿಯಾ ಸೀಡ್ಸ್ ಮತ್ತು ಸಬ್ಜಾ ಸೀಡ್ಸ್ನ ಹಾಕಿ ಅದನ್ನು ಇದರಲ್ಲಿ ಹಾಕ್ತಾ ಇದ್ದೀನಿ. ಹಾಕಿ ಚೆನ್ನಾಗಿ ಸ್ಟಿರ್ ಮಾಡಿದ್ರೆ ಈಗ ನಮ್ಮ ಮಾಲ್ಟ್ ರೆಡಿಯಾಗಿದೆ. ನಾವು ಮಾರ್ನಿಂಗ್ ಬ್ರೇಕ್ಫಾಸ್ಟಲ್ಲಿ ಮತ್ತು ಈವ್ನಿಂಗ್ ಎಲ್ಲ ತಗೋಬೋದು. ಈ ಮಾಲ್ಟ್ ಪೌಡರ್ನ ಹೇಗೆ ಮಾಡೋದು ಅಂತ ಇನ್ನೊಮ್ಮೆ ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ದಯವಿಟ್ಟು ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.